ಅಮ್ಮ ಎಷ್ಟು ವರ್ಷದಿಂದ ಐತೆ ನೋವು ಇದು? 12 ವರ್ಷದಿಂದ ಇದೆ. ಹೌದಾ, ಎಲ್ಲಿ ತೋರಿಸಿದ್ದೀರಮ್ಮ? ಈಗ ಎಲ್ಲ ಕಡೆ ತೋರಿಸೋದು, ಎಲ್ಲಿ ಮೆಡಿಸಿನ್ ಸರ್? ತಗೊಳ್ಳೋದು. ಮೆಡಿಸಿನ್ ಅಲ್ಲಿ ಇಲ್ಲಿ ಇಂಗ್ಲಿಷ್ ಮೆಡಿಸಿನ್. ಹೌದಾ, ಏನು ಹೇಳಿದ್ರು ಡಾಕ್ಟ್ರು? ಅಲ್ಲ ಅದೇ ಒಬ್ಬೊಬ್ರು ಅಂತ ಹೇಳಿದ್ರೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಸರಿ, ಹಾಂ. ಅವಳಿಗೆ ಆಪರೇಷನ್ ಮಾಡ್ಸಕ್ಕೆ ಇಷ್ಟ ಇಲ್ಲ. ಇಲ್ಲ, ಇನ್ಶಾಲ್ಲ ಈಗ ರೆಡಿ ಮಾಡಿಕೊಡ್ತೀನಮ್ಮ. ಏನು ಹೆದರ್ಬೇಡಿ. ಗೈಡ್ ಮಾಡಿ ಅಮ್ಮ. ಇಲ್ಲಿ ಈಗ ಇಲ್ಲಿ ಅವ್ರು ಮಾಡಿದ್ರೆ ಆಗ ಎಲ್ಲೇ ಇದೆಯಾ ಮುಂದಕ್ಕೆ ಬಮ್ಮ. ಗೈಡ್ ಮಡಿಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಗಟ್ಟಿಯಾಗಿರ್ಬೇಕು. ಕೆರಳೆ ಕೂತ್ಕೊಳ್ಳಿ. ಕೆರಳೆ ಕೂತ್ಕೊಳ್ಳಿ. ಕೈ ಬಿಡ್ಬಾರ್ದು. ಇಲ್ಲ, ಕೈಲೇ ಇರಲಿ. ಕೂತ್ಕೊಳ್ಳಿ. ಕೈ ಮೇಲೆ ಭಾರ ಬಿಟ್ಟು, ಕಾಲ್ ಮೇಲೆ ಭಾರ ಬಿಟ್ಟು ಕೂತ್ಕೋ ಕೆಳಗಡೆ. ಶಾಬಾಷ್. ಇನ್ನು 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 ನಿಂಗೆ ಎಷ್ಟಾಗತ್ತೆ ಅಷ್ಟು. ಎದಳಿ ಚೆಕ್ ಅಂತ ಹಿಂಗೆಲ್ಲ ಮಾಡಬೇಕು. ಎಕ್ಸೈಸ್ ಸ್ವಲ್ಪ ಕಾಲಿಂದ ತಗೊಳ್ಳಿ. ಸ್ವಲ್ಪ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ದೇವ್ರ ವಿಷಯ ತಗೊಂಡು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಏನೇ ಮುರಿದೋಗ್ಬಿಟ್ಟಿದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಿಧಾನಕ್ಕೆ. ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ಅಷ್ಟೇ. ಎದಳಿ ಮೇಲೆ ಚೆಕ್ ಅಂತ ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹಿಂಗೆ ಕೂರಿಸಿ ಸರ್ ಮನೆಯಲ್ಲಿ. ಕೂತ್ಕೊಳ್ಳಿ. ಕಾಲು ಹಿಡ್ಕೊಂಡು ಕೂತ್ಕೊಳ್ಳಿ. ಅಷ್ಟು ಈ ಥರ ಕೂತ್ಕೊಳ್ಳಿ. ಎದಳ್ತಾ ಇದೆಯಲ್ಲ ಎಕ್ಸೈಸ್. ಇಲ್ಲಿ ಕೂತ್ಕೊಳ್ಳಿ. ಒಂದು ಕಾಲು ಮಾಡಿಸಿ ಇಲ್ಲಿ ಇಟ್ಕೊಳ್ಳಿ ಅಮ್ಮ. ಎಡ್ಕೊಳ್ಳಿ ನೀವೇ. ನೀಡಿ ಚೆಕ್ ಅಂತ ಅದನ್ನು ಮಾಡಿ. ದಿನಕ್ಕೆ 2-3 ಸತಿ ಮನೇಲಿ ಊಟ ತಿಂಡಿ ಕೆರಳೆನೇ ಕೂತ್ಕೊಳ್ಳಿ. ನೀಡಿ ಚಪ್ಪಲ್. ಈ ಕಾಲು ಫಸ್ಟ್ ಹೊರಗಡೆ ಹಾಕಿ ಎಳೀರಿ. ಕೋಪ ಮಾಡಿ ಎಳೀರಿ. ಏನಿಲ್ಲ. ಶಾಬಾಷ್. ಇದ್ರ ಕೂತ ಇಲ್ಲ ಸರ್. ಭಾಳ ವರ್ಷ ಆಯ್ತು. ಹೌದು, ಕೆಳಗೆ ಕೂತೇ ಇಲ್ಲ. ಸ್ವಲ್ಪ ನೋಡಿ ಇದೆಲ್ಲ ಕರೆಕ್ಟ್ ಇದೆ. ಸ್ವಲ್ಪ ಹೇಳ್ಕೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಈ ಕಾಲು ಮಾಡಿಸಿ ಇದು ಹೇಳ್ಕೊಳ್ಳಿ ಕೈಯಿಂದ. ಆ ಕಾಲು ಶಾಬ. ಸ್ವಲ್ಪ ಎಷ್ಟಿದೆ ಅಷ್ಟು. ಸಾಕು ಸಾಕು ಅಷ್ಟೇ. ಹಿಂಗೆ ಕೂತ್ಕೊಳ್ಳಿ. ಹಿಂಗೆ ಕೂತ್ಕೋಬೇಕು. ಈ ಕಾಲು ಮಡಗಿ ಕೈ ಮಡಗಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೊಗ್ಬೇಕು. ಮುಂದೆ ಬೊಗ್ಬೇಕು. ಆಗಕ್ಕಿಲ್ಲ ಅಂದರೆ ಏನು ತಟ್ಟೆ ತೊಗೊಂಡು ಕುಡಿಬೇಕು. ಕಾಫಿ ಕುಡಿಯೋದು ಎಲ್ಲ ಹಿಂಗೆ ಕೂತ್ಕೊಳ್ಳಿ. ಎದಳಿ ಚೆಕ್ ಅಂತ ಈ ಥರ ಎಲ್ಲ ಕೂತ್ಕೊಂಡು ಎದುರು ಎಕ್ಸಸೈಸ್ ಇದು. ಶಾಬಾಕ ಅಷ್ಟೇ. ಸುಧಾರಿಸ್ಕೊಳ್ಳಿ. ಕೂತ್ಕೊಳ್ಳಿ. ದೇವ್ರು ಕೊಡೋದ ಬೇರೆ ಏನೂ ಇಲ್ಲ ಸರ್. ಮಾಡ್ಕೊಡ್ತೀನಿ. ಸ್ವಲ್ಪ ಟೈಮ್ ಕೊಡಿ ಅಮ್ಮ. ಇದೆಲ್ಲ ಅರ್ಜೆಂಟ್ ಕೆಲಸ ಇಲ್ಲ. ಗೊತ್ತಾಯ್ತಮ್ಮ. ಸ್ವಲ್ಪ ಟೈಮ್ ಕೊಡಿ. ವಾಸ ಆಯ್ತದೆ. ದೇವ್ರು ಒಳ್ಳೇದು ಮಾಡ್ತಾನೆ. ಕಾಲು ಆಡಿಸಿ. ಈಗ ನೋಡಿ ಕಾಲು ಯಾವಾಗಲೂ ನೋಡಿ ಹಿಂಗೆ ಆಡಿಸ್ಬಾರ್ದು. ಬರೀ ಸುಮ್ಮನೆ ನಿಧಾನಕ್ಕೆ ಅಷ್ಟೇ. ಹಿಂಗೆ ಈ ಥರ ಜಾಸ್ತಿ ಬಿಡಿ. ಸ್ವಲ್ಪ ಸ್ವಲ್ಪ ಆಡಿಸಿದ್ರೆ ಎಲ್ಲ ಫ್ರೀ ಆಯ್ತದೆ.